ಯಾವಾಗ ಹೆಂಗ್ ಆಗ್ಬಿಡುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಇವಾಗ ದರ್ಶನ್ ಸರ್ ಅಲ್ಲಿದ್ದಾರೆ, ಒಂದ್ ವೇಳೆ ಇಮಿಡಿಯೇಟ್ ಫಿಕ್ಸ್ ಆಯ್ತು ಅವಾಗ ನಿಮ್ಮ ಅಂದ್ರೆ ಅವರು ಬರ್ಬೇಕನ್ನೋ ಆಸೆ ಇರುತ್ತೆ ಗುರುಗಳು ಅಂತ ಹೇಳ್ತಾರೆ. ಹೌದು, ಆ 100%. ಸಂದರ್ಭದಲ್ಲಿ ಕೂಡ್ ಬಂತು ಫಿಕ್ಸ್ ಆಯ್ತು ಅಂತಂದ್ರೆ ನಿಮ್ಮ ನಿರ್ಧಾರ ಹೇಗಿರುತ್ತೆ? ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಟೈಮ್ ಯಾವಾಗ ಹೆಂಗೆ, ಅದು ಬ್ಯಾಡ್ ಟೈಮ್ ಆಗಿರ್ಬೋದು, ಗುಡ್ ಟೈಮ್ ಆಗಿರ್ಬೋದು, ನಮ್ಮ ಕೈಲಂತೂ ಇಲ್ಲ. ಆ್ಯಂಡ್ ಹುಟ್ಟೋದು ಇಲ್ಲ, ಹುಟ್ಟು ಸಾವು ಇಲ್ಲ, ಮದುವೆ ಇಲ್ಲ, ನಾಮಕರಣ, ಇನ್ನೊಂದು ಮತ್ತೊಂದು, ಅದು ಅಷ್ಟೇ, ಇಟ್ ಈಸ್ ಆಲ್ ಟೈಮ್. ನನಗೆ ಕಂಕಣ ಭಾಗ್ಯ ಯಾವಾಗ ಬರುತ್ತೋ ನನಗೂ ಗೊತ್ತಿಲ್ಲ. ಬಟ್ ಆ್ಯಸ್ ಐ ಟೋಲ್ಡ್ ಯು, ವೆರಿ ಸೂನ್ 100% ನಾನು ಮದುವೆ ಆಗಬೇಕು ಅಂತ ಇರೋಳು. ನೋಡೋಣ, ಗಾಡ್ಸ್ ಗ್ರೇಸ್, ಅವನ ನಿರ್ಧಾರ. ನಾವು ಯಾರು ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಈ ವರ್ಷ ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕಷ್ಟ ಆಗುತ್ತೆ. ಇಲ್ಲ, ಈ 2 ಮಂತ್ಸಲ್ಲಿ ಸಿಕ್ಕಿದ್ದಾರೆ ಅನ್ನೋ ಸುದ್ದಿ ಇಲ್ಲ 100% ಸತ್ಯವಾಗ್ಲೂ ಹೇಳ್ತೀನಿ. ಯಶೋಧ ಇಲ್ಲ, ಸತ್ಯವಾಗ್ಲೂ ಇಲ್ಲ. ಸಿಕ್ಕಿದಾಗ ನನ್ನಷ್ಟು ಖುಷಿಯಾಗಿ ನಿಮ್ಗೆಲ್ಲರ ಹತ್ರನೂ ಹೇಳೋಳು ಇನ್ಯಾರೂ ಇರಲ್ಲ. ಹಾನೆಸ್ಟ್ಲಿ ಹೇಳ್ತೀನಿ, ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ರಿವೀಲ್. ಆ್ಯಂಡ್ ನನ್ನ ಮದುವೆ ಅದು. ಯಾ ರಚಿತಾ ಅವರು ಲೀಡ್ ಹೀರೋಯಿನ್ ಆಗಿ ಹೆಚ್ಚು ಸಿನಿಮಾ ಕಾಣಿಸ್ಕೊಂತ ಬರ್ತಾರೆ. ಸಡನ್ ಆಗಿ ಒಂದಿಷ್ಟು ಪೋಷಕ ಪದ ಕೆಲವು ರೋಲ್ ಮೇಲೆ ಹೋಗುವಂಥ ಉಳಿಲಾಗಿರ್ಬೋದು. ಈಗ ಲ್ಯಾಂಡ್ ಈ ಸಿನಿಮಾದಲ್ಲಿ ಕೂಡ ಒಂದು ತಾಯಿ ರೋಲ್. ಯಾಕೆ ಈ ಥರದ್ದು ನಿರ್ಧಾರಗಳು? ಅದೊಂಥರ ಒಂದೇ ರೀತಿ ಪಾತ್ರ ಮಾಡಿ ಸ್ವಲ್ಪ ನನಗೂ ಬೋರ್ ಆಗಿದೆ. ಪಾತ್ರದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಇಲ್ಲ ನೀವುಗಳೇ ಬೈತೀರ, ನೀವುಗಳೇ ಹೇಳ್ತೀರ, ನೀವ್ಗಿಂತ ಜನ ಕಮೆಂಟ್ ಮಾಡ್ತಾರೆ, ಸಾಕಾಗೋಗಿದೆ ಅದನ್ನು ನೋಡಿ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಎಕ್ಸ್ಪೆರಿಮೆಂಟಿಂಗ್ ಅಂದ್ಬಿಟ್ಟು ಐ ಜಸ್ಟ್ ಸ್ಟಾರ್ಟೆಡ್ ಅಷ್ಟೇ.